ನಮಸ್ಕಾರ. ಬಹಳ ಸಂತೋಷ. ವೇದಿಕೆ ಇರುವಂತ ಎಲ್ಲ ಧರ್ಮಪೀಠದ ಎಲ್ಲ ಗುರುಗಳೇ, ಭಾರತ ದೇಶದಿಂದ ಹಾಗೂ ಹೊರಗಡೆ ದೇಶದಿಂದ ಕೂಡ ಬಂದಂತ ಎಲ್ಲ ಗುರು ಹಿರಿಯರೇ, ವೇದಿಕೆ ಇರುವಂತ ಎಲ್ಲ ನಮ್ಮ ಸಹೋದ್ಯೋಗಿಗಳೇ, ಮಂತ್ರಿಗಳಾದ ಜಮೀರ್ ಅವರು, ನಜೀರ್ ಅವರು, ನಮ್ಮ PDA ಚೇರ್ಮನ್ ಹ್ಯಾರಿಸ್ ಅವರು, ನಮ್ಮ ಬೀದರ್ನ ರೆಹಮಾನ್ ಖಾನ್ ಅವರು, ರಹೀಂ ಖಾನ್ ಅವರು, ನಮ್ಮ ನಲ್ಬಾದ್ರ ಅವರು, ಇನ್ನು ಅನೇಕ ಹಿರಿಯರು ಎಲ್ಲ ವೇದಿಕೆಯಲ್ಲಿದ್ದಾರೆ. ಎಲ್ಲ ಗುರುಗಳ ಹೆಸರನ್ನ ತೆಗೆದುಕೊಳ್ಬೇಕು ಅಂತ ಆಸೆ ನನಗೆ. ಯಾರು ತಗೊಂಡ್ರೆ ಯಾರು ಕಡಿಮೆ ಅಂತ ಯಾರು ಇಲ್ಲ. ಮಾನವನ ಧರ್ಮಕ್ಕೆ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣಬೇಕು ಅಂತ ಹೇಳಿ ಏನು ನಮ್ಮ ಮನುಕುಲದ ನಾವೆಲ್ಲ ಒಂದೇ ಅಂತ ಹೇಳಿ ಸಾರಿದಂತ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನ ಏನು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ, ಈ ಆಚರಣೆಯ ಎಲ್ಲ ಸಂಘಟನೆಕಾರರಿಗೆ 1 ಕೋಟಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತದ ಈ ಕರ್ನಾಟಕ ಭೂಮಿಯ ಒಂದು ಮೂಲ ತತ್ವ. ಇವತ್ತು ಪೈಗಂಬರ್ ಅವರು ಇವತ್ತು ಅವರ ತತ್ವ ಎಲ್ಲ ಸಮುದಾಯದಕ್ಕೂ ಕೂಡ ಸಮಾನತೆಯನ್ನು ಸಾರಿ ನೊಂದು ಬೆಂದು ಹಸಿದವನಿಗೆ ಯಾವತ್ತೂ ಕೂಡ ಒಂದು ಉತ್ತಮವಾದಂತ ಬದುಕನ್ನ ತಾಳ್ಲಿಕ್ಕೆ ನಾವು ಸಹಾಯ ಮಾಡಬೇಕು ಅಂತೇಳಿ ಏನು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇವತ್ತು ನಾವು ಆ ಸಂದೇಶವನ್ನು ನಾವು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಭಾರತದ ರಾಷ್ಟ್ರೀಯ ಧ್ವಜದ ಬಣ್ಣ ಈ ವೇದಿಕೆಯಲ್ಲಿ ಕಾಣ್ತಾ ಇದೆ. ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಮೂಲ ತತ್ವ ನಮ್ಮ ಸಂವಿಧಾನ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನು ಒದಗಿಸಿಕೊಟ್ಟು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ರಕ್ಷಣೆ ಮಾಡುವಂತ ಸಂವಿಧಾನವನ್ನ ಈ ಭಾರತದ ರಾಷ್ಟ್ರೀಯ ಧ್ವಜ ಇವತ್ತು ಕೊಟ್ಟಿದೆ. ಅದೇ ರೀತಿ ಪೈಗಂಬರ್ ಅವರು ನಮ್ಮ ಸ್ವರ್ಗ ಎಲ್ಲಿದೆ, ನಿಮ್ಮ ತಂದೆ ತಾಯಿಯಲ್ಲಿದೆ ಅನ್ನೋದ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ,